ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ತುಂಬ ದಿವಸಗಳಾಯಿತು. ಶ್ರಾವಣ ಮಾಸ ಸಂಭ್ರಮದಲ್ಲೆಲ್ಲ ಇದ್ದೀರಾ. ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿ ಖುಷಿಯಾಗಿ ಅದೆಲ್ಲದನ್ನು ಕೂಡ ಕೆಲಸದ ದಣವಾರಿಸ್ಕೊಂಡು ಬಂದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವ್ಲಾಗ್ 2-3 ದಿವಸದ ಮುಂಚೆ ಶುರುವಾಯಿತು. ಬೆಳಗಿಂದ ಏನೆಲ್ಲ ನನ್ನ ರೊಟೀನ್ ಹೇಗೆಲ್ಲ ನಡೀತು, ಹಾಗೆಯೇ ಯಾವ ರೆಸಿಪಿನ ಹಂಚ್ಕೊಂಡೆ ಅದನ್ನು ನೋಡ್ತೀರಾ. ಹಾಗೆಯೇ ಇವಾಗ ರೆಡಿಯಾಗಿ ಕೂತೀನಿ. ಹೊರಗಡೆ ಹೋಗೋದಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ತುಂಬ ಹಿಂದಿನ ಕಾಲದ ದೇವಸ್ಥಾನ, ಸಾಕಷ್ಟು ಇತಿಹಾಸ ಇರುವಂಥದ್ದು. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿವಸಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ. ಅಂತೂ ಇವತ್ತಿನ ದಿನ ಅದಕ್ಕೆ ಕಾಲ ಕೂಡ ಬಂದಿದೆ. ದೇವರು ಕರ್ಸ್ಕೋತಾ ಇದ್ದಾನೆ. ದೇವಸ್ಥಾನಕ್ಕೆ ಹೋಗಿ ಅವ್ನು ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ. ಶ್ರಾವಣ ಮಾಸ ಆದ್ದರಿಂದ ಅಲ್ಲಿ ಎಷ್ಟು ಜನಜಂಗ್ಳಿ ಇರುತ್ತೋ, ಎಷ್ಟು ಜನ ಭಕ್ತರುಗಳು ದೇವಸ್ಥಾನದಲ್ಲಿ ತುಂಬಿರ್ತಾರೋ ನೋಡೋಣ. ಆದ್ರೂ ಒಂಚೂರು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೀನಿ. ನೀವು ಅಷ್ಟರಲ್ಲಿ 2-3 ದಿವಸದ ಹಿಂದೆ ಏನೆಲ್ಲ ಬ್ಲಾಗ್ ಮಾಡಿದೆ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ನಿಮಗೂ ಕೂಡ ರೆಸಿಪಿ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ನಾನು ಕೂಡ ಅಷ್ಟರಲ್ಲಿ ದೇವಸ್ಥಾನನ ತಲುಪಿ ದೇವ್ರ ದರ್ಶನ ಮಾಡಿಕೊಂಡು ನಿಮಗೊಂದು ದೇವಸ್ಥಾನದ ಗೋಪುರ ಆರೋಗ್ಯ ದರ್ಶನ ಅಂತೂ ಖಂಡಿತ ಮಾಡಿಸ್ತೀನಿ. ಕೈಯೆಲ್ಲ ರೆಡ್ ಆಗೋಗಿದೆ, ಯಾಕೆಂದರೆ ಮಧ್ಯಾಹ್ನ ಬೀಟ್ರೂಟ್ ಹೆಚ್ಚುತ್ತಾ ಇದ್ದೆ. ತಕ್ಷಣ ತೊಳ್ಕೊಂಡೆ, ಆದ್ರೂ ಸ್ವಲ್ಪ ಇರುತ್ತಲ್ವ ಟಿಂಟ್ ಥರ. ಆ್ಯಕ್ಚುಲಿ ಲಿಪ್ ಟಿಂಟಾಗಿ ಕೈಗೆ ಟಿಂಟ್ ಆಗೋಗಿದೆ. ಸರಿ, ಏನೇ ಇರಲಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ಈ ಡ್ರೆಸ್ಸು ಸುಮಾರು ದಿವಸ ಆಯಿತು ಹೊಲಿಸಿ, 1-2 ಸತಿ ಹಾಕ್ಕೊಳ್ಳೋದಕ್ಕಾಗಿದೆ. ಯಾವುದೋ ಒಂದು ವೀಡಿಯೋದಲ್ಲಿ ನಾನು ಔಟ್ರೋಗೆ ಹಾಕ್ಕೊಂಡಿದ್ದಲ್ಲ, ಅದೇ ಅಂತಲೇ ಅಂದ್ಕೊಳ್ತೀನಿ. ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು, ಅದಾದಮೇಲೆ ಇದು. ಸೊ ಈ ಡ್ರೆಸ್ಸು ಈ ಲೈನ್ ಕುರ್ತಾ ಥರ ಹೊಲಿಸ್ತಾರಲ್ಲ ಆ ಥರ ಹೊಲಿಸೀನಿ, ಕಾಟನ್ದು. ನನಗೆ ಈ ದುಪಟ್ಟ ಇಷ್ಟ ಆಗಿ ತೊಗೊಂಡಿದ್ದು. ಇದು ಎಲ್ಲಿ ತೊಗೊಂಡಿದ್ದು ನಾನು? ಯಾವುದೋ ಆನ್ಲೈನ್ ಅಲ್ಲ ಅಥವಾ ಎಕ್ಸಿಬಿಷನ್ ಅಲ್ಲ, ಲಿಂಕ್ ಎಲ್ಲ ಕೇಳಬೇಡಿ, ಲಿಂಕ್ ಇರೋದಿಲ್ಲ. ಬಟ್ ನೋಡಿ, ನಿಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನನಗೆ ಈ ದುಪಟ್ಟ ತುಂಬ ಇಷ್ಟ ಆಯಿತು. ಇದು ಇಕ್ಕತ್ತು ದುಪಟ್ಟ ಅಲ್ವಾ, ಇಕ್ಕತ್ತು ದುಪಟ್ಟ ಚೆನ್ನಾಗಿ. ದುಪಟ್ಟ ದೊಡ್ಡದಾಗಿ 2.5 ಮೀಟ್ರ್ ಇರಬೇಕು. ಅದನ್ನು ಎಲ್ಲ ಕಡೆ ಸಾರಿಸ್ಕೊಂಡು ಹೋಗ್ತಾ ಇರಬೇಕು, ಆಗಲೇ ಖುಷಿ ಆಗೋದು. ಚಿಕ್ಕ ದುಪಟ್ಟ ನನಗೆ ಇಷ್ಟ ಆಗೋದಿಲ್ಲ. ಒಳ್ಳೆ ಹೆಗ್ಲ ಮೇಲೆ ಟವಲ್ ಹಾಕ್ಕೊಂಡಂಗಿರುತ್ತೆ, ಸಣ್ಣ ಕೈ ಒರೆಸ್ಕೊಳ್ಳೋ ಟವಲ್ ಥರ. ಇನ್ನೂ ಹೇಳಬೇಕು ಅಂತಂದರೆ ಸ್ನಾನದ ಪಂಚೆ ಅಂತಾರಲ್ಲ, ಗೊತ್ತಾ? ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಸ್ನಾನದ ಪಂಚೆ ಅಂತ ಸಿಗುತ್ತೆ. ಮಲೆನಾಡು ಕಡೆ ತುಂಬ ಎಲ್ಲ ಕಡೆಗೂ ಗೊತ್ತಿರೋದು, ಬಟ್ ನಾನು ನನ್ನ ಇದನ್ನು ಹೇಳ್ತಿರೋದು. ಆ ಸ್ನಾನದ ಪಂಚೆ ಥರ ತುಂಡಾಗಿದ್ದರೆ ದುಪಟ್ಟ ನನಗೆ ಇಷ್ಟ ಆಗೋದಿಲ್ಲ. ನನಗೆ ವೇಲ್ ದೊಡ್ಡದಾಗಿರಬೇಕು. ನಾವೆಷ್ಟೇ ಉದ್ದ ಗಿಡ್ಡ ಇರಲಿ, ವೇಲ್ ಮಾತ್ರ 2-2.5 ಮೀಟ್ರ್ ಪೂರ್ತಿ ಇರಬೇಕು. ಆಗಲೇ ಮಜಾ ಬರುತ್ತೆ ಹಾಕ್ಕೊಳ್ಳೋದಕ್ಕೆ. ನೀವು ಹೊದ್ಕೊಳ್ತಿರೋ, ಒಂದು ಸೈಡ್ ಈ ಥರ ಹಾಕ್ಕೊಳ್ತಿರೋ ಅಲ್ವಾ? ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನ್ ಬರುತ್ತೆ ತಿಳಿಸಿ. ಸೊ ನಾನು ದೇವಸ್ಥಾನಕ್ಕೆ ಹೊರಡ್ತೀನಿ, ನೀವು ಹೋಗಿ ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ವ್ಲಾಗು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಬೆಳಗಿನ ರೊಟೀನ್ ಕಡೆ ಒಂದು ಕಣ್ಣು ಹಾಯಿಸ್ಬರೋಣ. ತಿಂಡಿಗೆ ತಯಾರಿ ನಡೀತಾ ಇದೆ. ತಿಂಡಿ ಏನಿವತ್ತು ಅಂತಂದರೆ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ಬೆರೆಸಿ ರೊಟ್ಟಿನ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ನಾನು ಇಲ್ಲಿ ಹೆಸರುಬೇಳೆ ಮತ್ತು ಕಡಲೆಬೇಳೆ ನಾನು ನೆನೆಸಿಟ್ಕೊಂಡಿದ್ದೆ. ಒಂದು 2 ಚಮಚದಷ್ಟು ಸ್ವಲ್ಪ ಹೊತ್ತು ನೆನಿಬೇಕು. ನೆಂದು ಅದು ಅರಳಿರುತ್ತಲ್ಲ, ಆ ಬೇಳೆಗಳನ್ನು ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ತುರಿದಿಟ್ಟಂತಹ ಕಾಯಿ ತುರಿ, ಕ್ಯಾರೆಟ್ ತುರಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯದ ಸೊಪ್ಪು, ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ಸಣ್ಣಗೆ ಹೆಚ್ಚಿದ ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಆಮೇಲೆ ಇನ್ನೇನು ತರಕಾರಿಗಳು ಹಾಕ್ಬೋದು. ನವಿಲು ಕೋಸಿದ್ರು ಕೂಡ ಹಾಕ್ಬೋದು, ಆದರೆ ಇಲ್ಲಿ ನಾನು ಅದನ್ನೇನು ಹಾಕಿಲ್ಲ. ಅದರದ್ದು ಒಂದು ವಾಸನೆ ಇರುತ್ತೆ. ಮೆಂತ್ಯದ ಸೊಪ್ಪೆಲ್ಲ ಹಾಕಿದಾಗ ನೀವು ಸಿಹಿ ತರಕಾರಿಗಳನ್ನ ಸೇರಿಸ್ಕೊಂಡ್ರೆ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಹಾಕಿದಾಗಲೂ ಕೂಡ ನೀವು ಕ್ಯಾರೆಟು, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸ್ಕೋಬೋದು. ಎರಡೂ ಸೊಪ್ಪನ್ನು ಹಾಕಿ ತರಕಾರಿ ಕೂಡ ಸೇರಿಸ್ಕೊಂಡು ಮಾಡ್ಬೋದು. ಈ ತರಕಾರಿಗಳು ಸೊಪ್ಪು ಎಲ್ಲ ಕಾಂಬಿನೇಷನ್ ನೀವು ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಬದಲಾಗಿ ಸಣ್ಣಗೆ ಹೆಚ್ಚಿದ ಕೋಸನ್ನು ಕೂಡ ಹಾಕ್ಕೋಬೋದು. ಎಲೆಕೋಸು ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಹೀಗೆ ಎಷ್ಟೊಂದು ಆಪ್ಷನ್ಸ್ಗಳಿದೆಯಲ್ಲ, ಅದೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ. ಮಾಡಬೇಕಾದ್ರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗಲಿ ಅಂಥೇಳಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕಾಗತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೀರನ್ನ ನೋಡಿ ಹಾಕ್ಕೋಬೇಕು. ಅಂದರೆ ಫಸ್ಟ್ ತರಕಾರಿ ಎಲ್ಲ ಹಾಕಿದ್ಮೇಲೆ ಕಲಿಸ್ಕೊಳ್ಳಿ, ನೋಡಿ ಅದು ಎಷ್ಟು ನೀರು ಹಿಡಿಸ್ತೋ ಅಷ್ಟನ್ನು ಸೇರಿಸ್ಕೋಬೇಕು. ಆಮೇಲೆ ಇಲ್ಲಿ ಬಿಸಿ ನೀರನ್ನು ಬಳಸ್ತಾ ಇದ್ದೀನಿ, ತಣ್ಣೀರು ಬಳಸ್ತಿಲ್ಲ. ಬಿಸಿನೀರು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹಿಟ್ಟಲ್ಲಿ ಜಿಗುಟು ಬರುತ್ತೆ, ನಿಮಗೆ ತಟ್ಟೋದಕ್ಕೆ ಸುಲಭ ಆಗುತ್ತೆ. ಕಲಿಸೋದಕ್ಕೂ ಕೂಡ ಒಂದು ಏನಂತಾರಲ್ಲ, ಬಿಸಿಯಾಗಿ ಹದವಾಗಿರೋ, ಅಂದರೆ ತುಂಬ ಕುದಿಯೋ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಹದವಾಗಿರೋ ನೀರನ್ನು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಇಡ್ತೀರಾ, ಒಂದು 10-15 ನಿಮಿಷ ಅಂದರೆ ಸ್ವಲ್ಪ ತರಕಾರಿಗಳೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ತಟ್ಟಬೇಕಾದ್ರೆ ಅಂದರೆ ಶೀಟ್ ಮೇಲೆ ಏನು ತಟ್ತಿರಲ್ಲ, ಅಥವಾ ಬಾಳೆ ಎಲೆ
ಏನು ಬರುತ್ತಲ್ಲ ಲ್ಯಾಮಿನೇಟೆಡ್ ಶೀಟ್ಸು ಇದು ಯಾವುದ್ರ ಮೇಲೆ ತಟ್ಟೋದಕ್ಕೂ ಕೂಡ ತುಂಬ ಸುಲಭ ಆಗಿರುತ್ತೆ. ಒಂದು 10 ನಿಮಿಷ ಅಷ್ಟರಲ್ಲಿ ಕಾಫಿ ಕುಡಿದು ನನ್ನ ಉಳಿದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡ್ತೀನಿ. ಆದರೆ ನಿಮಗೆ ನಾನು ರೊಟ್ಟಿ ಮಾಡೋದು ತೋರಿಸೋತ್ತಿಗೆ ಇನ್ನೂ ಸ್ವಲ್ಪ ಸಮಯ ಆಗಿತ್ತು. ಯಾಕೆಂದರೆ ಕಾಫಿ ಎಲ್ಲ ಕುಡಿದು ಬೇರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಮಾರ್ನಿಂಗ್ ಟೈಮಲ್ಲಿ ಮಾಡೋವಂಥ ಕೆಲಸಗಳಲ್ಲಿ ಮುಖ್ಯವಾದ ವಾಕಿಂಗು ಅಥವಾ ಯೋಗ ಇದೆಲ್ಲದೂ ಕೂಡ ಇರುತ್ತೆ. ಸೊ ಅದೆಲ್ಲದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಆಮೇಲೆ ನಾನು ತಿಂಡಿಗೆ ರೊಟ್ಟಿ ಮಾಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವಾಗ ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಆಗ್ತಿದೆ. ಬೆಳಗ್ಗೆ ಒಂದು ಲೋಟ ಕಾಫಿ ಕುಡಿದ್ರೆ ಏನದು ಗಾಡಿಗೆ ಪೆಟ್ರೋಲ್ ಹಾಕ್ದಂಗೆ ದೇಹಕ್ಕೆ ಕಾಫಿ ಅಂತ ಹೇಳ್ಬೋದು. ಫಿಲ್ಟ್ರ್ ಕಾಫಿ ಬೆಳಗ್ಗೆ ಒಂದು ಲೋಟ ಕುಡಿದ್ಬಿಟ್ರೆ ನೀವು ದಿನ ಇಡೀ ಕಾಫಿ ಕುಡಿಬೇಕು ಅಂತ ಅಂದರೆ ತುಂಬ ಜನಕ್ಕೆ ಅಂದರೆ ಕಾಫಿ ಇದಿರೋದಿಲ್ಲ, ತುಂಬ ಜನ ಟೀನೂ ಕುಡಿತಾರೆ. ಬಟ್ ಕಾಫಿ ಕುಡಿಯೋರಿಗೆ ಚೆನ್ನಾಗಿರೋ ಒಂದು ಕಾಫಿ ಕುಡಿದ್ರೂ ಸಾಕು, ದಿನ ಎಲ್ಲ ಖುಷಿಯಾಗಿರುತ್ತೆ. ಇನ್ನು ಕೆಲವರು ಬಾಯಿ ಒಂದು ರುಚಿಗೆ ಚಪ್ಪಲಕ್ಕೆ ಅವಾಗ ಕುಡಿತಾ ಇರ್ತಾರೆ. ನನಗೆ ಫಸ್ಟ್ ಕಾಫಿ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿದ್ದರೆ ಒಂದು ಲೋಟ, ಆಮೇಲೆ ಕಾಫಿ ಸಿಕ್ಕರೂ ಸರಿ ಸಿಗದಿದ್ರೂ ಸರಿ ಏನು ತೊಂದರೆ ಇಲ್ಲ, ಕುಡಿಲೇಬೇಕು ಅಂತಿಲ್ಲ. ಬಟ್ ಬೆಳಗ್ಗೆ ಒಂದು ಲೋಟ ಒಂಥರ ಇದು ಒಂದು ಏನಂತಾರೆ ಅಡಿಕ್ಷನ್ ಅಂತಲೂ ಹೇಳ್ಬೋದು. ಏನೋ ಒಂದು ಇದು ಏನಂತಾರಲ್ಲ ಖುಷಿನೂ ಇರುತ್ತೆ ಅಂತ ಹೇಳ್ಬೋದು. ಸೊ ಬಿಸಿ ಬಿಸಿಯಾಗಿ ಕಾಫಿ ತಯಾರಾಗಿದೆ. ನಿಮ್ಮಲ್ಲೂ ಕೂಡ ತುಂಬ ಜನಕ್ಕೆ ಕಾಫಿ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತು. ಸೊ ಕಾಫಿ ಎಲ್ಲ ಕುಡಿದು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ರೊಟ್ಟಿ ಮಾಡೋದಕ್ಕೆ ಅಂದರೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಜೋರಾಗಿ ಆಚರಿಸಿ ಆ ಸಂಭ್ರಮದಲ್ಲಿ ಆನಂದ ಪಟ್ಟು ಬಂದಿರೋದ್ರಿಂದ ಹೊರಗೆ ಅಂತ ಗೊತ್ತು. ಸೊ ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮನ ಖಂಡಿತ ಕಾಮೆಂಟ್ ಸೆಕ್ಷನ್ ಹಂಚ್ಕೊಳ್ಳಿ, ನನಗೂ ಕೂಡ ತಿಳ್ಕೊಳ್ಳೋದಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇರ್ತೀನಿ. ಇವಾಗ ರೊಟ್ಟಿ ತಟ್ಟೋದಕ್ಕೆ ಒಂದು ಶೀಟು ಏನು ಬರುತ್ತಲ್ಲ ಲ್ಯಾಮಿನೇಟೆಡ್ ಶೀಟ್ ಪೇಪರ್ ಇರ್ಬೋದು ಅಥವಾ ಈ ಥರ ಶೀಟ್ ಇರ್ಬೋದು ಅಥವಾ ಬಾಳೆ ಎಲೆ ಬೆಸ್ಟು. ಆದರೆ ರೊಟ್ಟಿ ಮಾಡಬೇಕು ಅಂದ್ಕೊಂಡಾಗೆಲ್ಲ ಬಾಳೆ ಎಲೆ ಒದಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮನೆಯಲ್ಲೇ ಬಾಳೆ ಗಿಡ ಇದೆ ಅಂದ್ರಂತೂ ನಿಜವಾಗ್ಲೂ ಸುಲಭವಾಗಿ ಕಿತ್ಕೊಂಡ್ಬಂದು ಅದರೊಳಗೆ ರೊಟ್ಟಿ ತಟ್ಟಿ ಘಮ ಘಮ ಅಂತಿರುತ್ತೆ, ಅದರದ್ದು ಇದು ಪರಿಮಳ ಚೆನ್ನಾಗಿರುತ್ತೆ ಬಾಳೆ ಎಲೆಯಲ್ಲಿ ಮಾಡಿದ್ದು. ಈ ರೀತಿಯಾಗಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡಾಗ ನಿಮಗೆ ರೊಟ್ಟಿ ತಟ್ಟೋದಕ್ಕೆ ತುಂಬ ಸುಲಭವಾಗಿರುತ್ತೆ. ಇಲ್ದಿದ್ರೆ ತುಂಬ ನೀರಾಗಿಬಿಟ್ರೆ ಏನಾಗುತ್ತೆ ಅಂದರೆ ಕೈಗೂ ಕೂಡ ಸ್ವಲ್ಪ ನೀರನ್ನು ಸವರ್ಕೋತೀವಲ್ವ, ಅಂಟಬಾರ್ದು ಅಂಥೇಳಿ ಅದ್ರ ಜೊತೆನೂ ಸೇರಿಕೊಂಡು ರೊಟ್ಟಿ ಹಿಟ್ಟು ಪಿತ ಅಂತ ಆಗೋಗ್ಬಿಡುತ್ತೆ. ಆಮೇಲೆ ತುಂಬ ಒಂಥರ ಏನಂತಾರಲ್ಲ ಅಂತೂ ಏನೋ ಮ್ಯಾನೇಜ್ ಮಾಡ್ಕೊಂಡು ತಟ್ಟೋದಾಗತ್ತೆ. ಸೊ ಈ ರೀತಿ ತೆಳುವಾಗಿ ತಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕೆಂದರೆ ಬೇಳೆ ತರಕಾರಿ ಸೊಪ್ಪು ಇದೆಲ್ಲದೂ ಕೂಡ ತೆಳುವಾಗಿ ತಟ್ಟಿದಾಗ ಸಮವಾಗಿ ಹರಡ್ಕೊಳ್ಳುತ್ತೆ. ಆಮೇಲೆ ಕಾವಲಿ ಮೇಲೆ ಹಾಕಿದಾಗ ಚೆನ್ನಾಗಿ ಅದು ಎರಡು ಕಡೆ ಬೆಂದಾಗ ಎಸ್ಪೆಷಲಿ ಈ ಬೇಳೆಗಳೇನಿದೆಯಲ್ಲ ಅದು ಕ್ರಿಸ್ಪಿಯಾಗಿರುತ್ತೆ, ಮೇಲೆ ಕೆಳಗೆ ಮಧ್ಯದಲ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಮಧ್ಯೆ ಒಂದೊಂದು ಬಾಯಿಗೆ ಸಿಗ್ತಿರುತ್ತಲ್ಲ ಅದೇ ಮಜಾ ಅಂತ ಹೇಳ್ಬೋದು. ಬೇಳೆಗಳನ್ನು ಹೆಸರುಬೇಳೆ ಮತ್ತು ಕಡಲೆಬೇಳೆ ಇದೆರಡನ್ನು ಹಾಕೋದನ್ನಂತೂ ಖಂಡಿತ ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಬೇಳೆಗಳನ್ನು ಹಾಕಿ ರೊಟ್ಟಿ ಮಾಡಿದ್ದನ್ನು ತುಂಬ ವರ್ಷಗಳ ಹಿಂದೆ ಒಂದು ಹೋಟ್ಲಲ್ಲಿ ತಿಂತೆ. ಒಂದು 10-15 ವರ್ಷಗಳಿಗೂ ಮುಂಚೆ ತಿಂದಿದ್ದು. ಆವಾಗ ನನಗದು ತುಂಬ ಇಷ್ಟ ಆಗಿತ್ತು. ಅದಾದಮೇಲೆ ನಾನು ಕೂಡ ಆವಾಗವಾಗ ಬೇಳೆಗಳನ್ನು ಸೇರಿಸಿ ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನೂ ಹೇಳಬೇಕು ಅಂದರೆ ಹಿಂದೆಲ್ಲ ಈ ರಾಮನವಮಿ ಅಥವಾ ಯಾವುದೇ ಶ್ರಾವಣ ಮಾಸದ ಹಬ್ಬಗಳಿರ್ಬೋದು, ವರಮಹಾಲಕ್ಷ್ಮಿ ಈ ಥರದ್ರಲ್ಲಿ ಎಲ್ಲರ ಮನೆಗಳಲ್ಲೂ ಕೋಸಂಬರಿ ಕೊಡೋರು. ಆ ಥರ ಮಿಕ್ಕಿದ ಕೋಸಂಬರಿ ಎಲ್ಲರ ಮನೇಲೂ ಕೊಟ್ಟಾಗ ತೊಗೊಂಬಂದರೆ ಮನೆಗೆ ಸಾಕಷ್ಟಾಗಿ ಹೋಗುತ್ತಲ್ವ, ಅದನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ನಮ್ಮ ಮನೆಗಳಲ್ಲಿ ನೋಡಿದ್ದೀನಿ. ಅಂದರೆ ಚೆನ್ನಾಗಿದ್ದರೆ ಹಳಸಿಲ್ಲದೆ ಇರೋದು ಅಥವಾ ಕ್ವಾಲಿಟಿಲೂ ಉತ್ತಮವಾಗಿದೆ ಅಂತೆಲ್ಲ ಕನ್ಫರ್ಮ್ ಆದಮೇಲೆ ಅದನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆಗೆ ರುಬ್ಬಿ ದೋಸೆ ಥರ ಮಾಡೋದು ಅಥವಾ ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸಿ ಈ ಥರ ರೊಟ್ಟಿ ತಟ್ಟೋದು ಮಾಡ್ತಾಯಿದ್ರು. ಅದರ ಬದಲಾಗಿ ಇವಾಗ ಒಂದು ಸ್ವಲ್ಪ ಬೇಳೆನ ನೆನೆಸೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೇಳೆಗಳನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ತುಂಬ ಹಿಂದೆಲ್ಲ ಅಫ್ಕೋರ್ಸ್ ಇಷ್ಟೆಲ್ಲ ಏನಂತಾರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೀತಿದ್ದು ಎಲ್ಲ ಅಪರೂಪ ಅಂತಲೇ ಹೇಳ್ಬೋದು. ಸಾಕಷ್ಟು ನ್ಯಾಚುರಲ್ ಆಗಿಯೇ ಸಹಜವಾಗಿಯೇ ಬೆಳೆದು ಉಪಯೋಗಿಸಿದಂಥ ಕಾಲ. ಆವಾಗ ಎಲ್ಲರ ಮನೇಲೂ ಕೂಡ ಒಂದೇ ಥರದ್ದಿದೇನೋ ಒಂದು ನಂಬಿಕೆ ಮೇಲೆ ಹಾಕಿ ಮಾಡ್ಬೋದಾಗಿತ್ತು. ಇವತ್ತಿನ ದಿವಸ ನಮ್ಮ ಮನೆಯಲ್ಲೇ ರೊಟ್ಟಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬೇಳೆ ನೆನೆಸಿ ಸೇರಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ಲ. ಆ ಬೇಳೆಗಳು ತಿನ್ಬೇಕಾದ್ರೆ ಭಾರಿ ಮಜಾ ಕೊಡುತ್ತೆ. ನೆಂಚ್ಕೊಳ್ಳೋದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ, ಸ್ವಲ್ಪ ಶುಂಠಿನ ಸೇರಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ. ಮೂಲಂಗಿ ಹುಳಿ ಮಾಡೋಣ ಅಂಥೇಳಿ ಜೊತೆಗೆ ತಲೆಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ನೀರು ಹಾಕ್ಕೊಳ್ಳೋಣ ಅಂತ ಕೂಡ ಇದೆ. ಸುಮಾರು ದಿವಸ ಆಗೋಗಿತ್ತು. ಸೊ ಫಸ್ಟ್ ಎಣ್ಣೆ ಹಚ್ಕೊಂಬಿಡೋಣ ತಿಂಡಿ ಎಲ್ಲ ತಿಂದಾದಮೇಲೆ. ಬೇರೆ ಏನೂ ನನಗೆ ಕೆಲಸಗಳು ಪ್ರೋಗ್ರಾಮ್ಗಳು ಇರಲಿಲ್ಲ, ಸ್ವಲ್ಪ ಸಮಯ ಇತ್ತು. ಹಾಗಾಗಿ
ಎಣ್ಣೆ ಹಚ್ಕೊಂಡು ನಿಧಾನಕ್ಕೆ ಅದು ನೆನೆಯೋ ಅಷ್ಟರಲ್ಲಿ ಈ ಥರ ಏನಾರೋ ಕೆಲಸಗಳಿರುತ್ತಲ್ಲ, ತರಕಾರಿ ಹೆಚ್ಚು ರೆಡಿ ಮಾಡ್ಕೊಳ್ಳೋದು ಅಥವಾ ಇನ್ನೇನಾರೋ ಕ್ಲೀನಿಂಗ್ ಕೆಲಸಗಳಿದ್ರೆ ಅದನ್ನೆಲ್ಲ ಮಾಡ್ಕೊಂಡು ಮುಗಿಸೋಣ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ. ಇದಾದಮೇಲೆ ಸಾಕಷ್ಟು ನನಗೆ ಕೆಲಸಗಳು ಬಂತು, ಮುಂದೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಇಲ್ಲಿ ಮಧ್ಯಾಹ್ನದ ತನಕ ನಿಮಗೆ ಇಷ್ಟರ ತನಕ ತೋರ್ಸೋಕ್ಕಾಯಿತು. ಇದಾದಮೇಲೆ ನೀವು ಒಂದು ಸುಂದರವಾದ ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಅನುಭವ. ಇದು ಯಾವ ದೇವಸ್ಥಾನ, ಎಲ್ಲಿಗೆ ಹೋಗಿದೆ ಅದೆಲ್ಲದನ್ನು ಕೂಡ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಸೊ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಹಾಡು ಕೇಳ್ತಾ ತರಕಾರಿ ಹೆಚ್ಚುತ್ತಾ ಇದ್ದೆ, ಜೊತೆಗೆ ಹಾಗೆ ಮನೆಯಲ್ಲಿ ಮಾತುಕತೆ ಕೂಡ ನಡೀತು. ಈಗ ಫ್ಲ್ಯಾಶ್ ಬ್ಯಾಕಿಂದ ವರ್ತಮಾನಕ್ಕೆ ಬರೋಣ. ಈಗ ನಾನು ಬೇಗೂರಿನಲ್ಲಿರುವಂಥ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಪಂಚಲಿಂಗಗಳಿದೆ. ಈ ದೇವಸ್ಥಾನ ಸುಮಾರು 9ರಿಂದ 10ನೇ ಶತಮಾನದ ಅಷ್ಟು ಹಳೆಯ ದೇವಸ್ಥಾನ. ಹಾಗೆ ಇದು ಗಂಗಾ ಡೈನಾಸ್ಟಿಯ ದೊರೆಗಳು ನಿರ್ಮಿಸಿದಂತಹ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ 5 ಲಿಂಗಗಳು ಇದೆ ಅಂತ ಹೇಳಿದೆ. 5 ಲಿಂಗಗಳು ಕೂಡ ತುಂಬಾ ಗಾತ್ರದಲ್ಲಿ ದೊಡ್ಡದಾಗಿದೆ, ತುಂಬ 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 ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೀವು ಈ ಹಳೆಯ ದೇವಸ್ಥಾನಗಳಿಗೆ ಬಂದಾಗ ಅಲ್ಲಿರುವಂಥ ಒಂದು ಶಕ್ತಿ ಮತ್ತು ಆ ಒಂದು ವಾತಾವರಣ ಇದೆಯಲ್ಲ, ಅದಂತೂ ನಿಮಗೆ ಖಂಡಿತ ಅನುಭವಕ್ಕೆ ಬರುತ್ತೆ. ಇದೇ ದೇವಸ್ಥಾನದ ಮೇನ್ ಎಂಟ್ರೆನ್ಸು. 4 ದ್ವಾರಗಳನ್ನು ಇಲ್ಲಿ 3 ರೆಡಿಯಾಗಿತ್ತು. ಇನ್ನೊಂದು ಕಡೆಯ ದ್ವಾರ ಏನಿತ್ತಲ್ಲ ಅದು ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಇಲ್ಲಿಂದ ನಾವು ಒಳಗೆ ಹೋದ್ವಿ. ಇಲ್ಲಿ ನಗರೇಶ್ವರ, ನಾಗೇಶ್ವರ, ಕರ್ಣೇಶ್ವರ, ಚೋಳೇಶ್ವರ ಮತ್ತು ಕಾಳಿಕಮಟೇಶ್ವರ ದೇವಸ್ಥಾನ ಒಳಗಡೆ ಲಿಂಗಗಳಿದೆ. ಇಲ್ಲಿ ಹಾಗೆ ಪಾರ್ವತಿ ದೇವಿದು ಕೂಡ ಒಂದು ಚಿಕ್ಕ ಗುಡಿ ಥರ ಇದೆ. ಹಾಗೆಯೇ ಇಲ್ಲಿ ಸೂರ್ಯನಾರಾಯಣನ ದೇವಸ್ಥಾನ ಕೂಡ ಇದೆ. ಮತ್ತು ಗಣಪತಿ ಧ್ಯಾನದಲ್ಲಿರುವಂಥ ಒಂದು ಸುಂದರವಾದ ಮೂರ್ತಿ ಕೂಡ ಇದೆ. ಒಳಗಡೆ ಸಾಕಷ್ಟು ಒಳ್ಳೊಳ್ಳೆ ಕೆತ್ತನೆಗಳಿದೆ. ನೀವು ಹೋದಾಗ ಖಂಡಿತ ನಿಧಾನವಾಗಿ ಕೂಲಂಕುಷವಾಗಿ ಈ ದೇವಸ್ಥಾನ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಇತಿಹಾಸದಲ್ಲಿ ಇದಕ್ಕೆ ಸಾಕಷ್ಟು ಮಹತ್ವ ಇರುವಂಥದ್ದು. ಹಾಗೆ ಇವತ್ತಿನ ದಿವಸ ಕೂಡ ಅಂತನೂ ತುಂಬಾ ನಂಬಿ ಭಕ್ತರುಗಳು ಬರುವಂತಹ ದೇವಸ್ಥಾನ ಇದು. ತುಂಬ ಜನ ಯಾವ್ದಾದ್ರು ದೋಷಗಳಿರ್ಬೋದು, ಏನಾರೋ ಒಂದು ಜಾತಕದಲ್ಲಿ ಹೇಳಿರ್ತಾರಲ್ವ ಪರಿಹಾರವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಇಲ್ಲಿರುವಂಥ ಈ ದೇವಸ್ಥಾನಕ್ಕೆ ಹೋಗಿ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ ಒಂದು ಮಹತ್ವನ ಹೊಂದಿರುವಂಥ ದೇವಸ್ಥಾನ ಇದು ಅಂತ ಕೂಡ ಹೇಳ್ಬೋದು. ಒಳಗಡೆ ಬಂದ ತಕ್ಷಣ ಈ ಥರ ನಿಮಗೆ ಕಾಣುತ್ತೆ. ಇವಾಗ ಕಾಣ್ತಿರೋದು ನಗರೇಶ್ವರ. ಇದೆಲ್ಲದೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡಿರೋದು ಅಂತ ಅನಿಸುತ್ತೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕೆಲಸಗಳು ಕೂಡ ನಡೀತಾ ಇದೆ. ಇಲ್ಲಿ ಒಳಗೆ ಹೋಗಿ ದರ್ಶನ ಪಡ್ಕೊಂಡು ಬಂದ್ವಿ. ಇಲ್ಲಿ ಸೂರ್ಯನಾರಾಯಣನ ದೇವಸ್ಥಾನ ಪುಟ್ಟ ಗುಡಿ ಇದೆ. ಇದು ಪಶ್ಚಿಮಾಭಿಮುಖವಾಗಿರುವಂಥ ಇದು ಅಂತ ಹೇಳ್ತಾ ಇದ್ರು, ಸೂರ್ಯನಾರಾಯಣನ ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಸಾಕಷ್ಟು ವಿಶಾಲವಾಗಿದೆ. ಇದು ಒಂದು ದೇವಸ್ಥಾನ, ಈ ಸಂಕೀರ್ಣ ಅಂತ ಹೇಳ್ಬೋದು, ಒಂದು ಕಾಂಪ್ಲೆಕ್ಸ್ ಇದು. ಇಲ್ಲಿ 5 ಲಿಂಗಗಳಿದೆ. ಹಾಗೆಯೇ ಹೊರಗಡೆ ಕೂಡ ಒಂದು ಗಣಪತಿನ ಇಟ್ಟಿದ್ದಾರೆ. ಆಮೇಲೆ ಒಳಗಡೆ ಪಾರ್ವತಿ ಏನು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಒಂದು ಧ್ಯಾನದಲ್ಲಿರುವಂಥ ಗಣಪತಿಯ ಒಂದು ವಿಗ್ರಹ ಇದೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಓದಿದ್ರೆ ನಿಮಗೆ ಯಾವೆಲ್ಲ ದೇವರುಗಳಿದೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೇನೆ ನಾನು ನಿಮ್ಗೆ ಅದನ್ನು ತೋರಿಸಿದ್ದು. ಈ ರೀತಿಯಾಗಿ ಕಾಣುತ್ತೆ, ತುಂಬ ವಿಶಾಲವಾಗಿದೆ. ದೇವಸ್ಥಾನಗಳಿಗೆ ಹೋದರೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದು ತಣ್ಣನೆ ಗಾಳೀಲಿ ಕೂತ್ಕೊಂಡು ಥರ ಅಲ್ಲಿಯ ಒಂದು ವಾತಾವರಣನ ಅನುಭವಿಸೋಕ್ಕೆ ಹಾಗೆ ಧ್ಯಾನ ಮಾಡೋದಕ್ಕೆ ತುಂಬಾ ಈ ಜಾಗ ಪ್ರಶಸ್ತವಾಗಿದೆ. ಇದು ಕರ್ಣೇಶ್ವರ ದೇವಸ್ಥಾನ. ಇದು ಸ್ವಲ್ಪ ಹಿಂಭಾಗಕ್ಕಿದೆ. ಅಂದರೆ ಮುಂದ್ಗಡೆ ಬೇರೆ ಎಲ್ಲ ದೇವಸ್ಥಾನಗಳು ಬಂದರೆ ಈ ರೀತಿ ಸೈಡ್ನಲ್ಲಿ ಅಂದರೆ ಪಕ್ಕದಲ್ಲಿ ಪ್ರದಕ್ಷಿಣೆ ಹೋಗೋದು ಸಾಮಾನ್ಯವಾಗಿ ನಾವು ಎಡದಿಂದ ಬಲಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ಬಲಗಡೆ ಹಿಂಭಾಗಕ್ಕೆ ಬಂದಾಗ ಕರ್ಣೇಶ್ವರ ದೇವಸ್ಥಾನ ಕಾಣುತ್ತೆ. ಎಲ್ಲದರದ್ದು ದರ್ಶನ ಆಯಿತು. ಇವಾಗ ವಾಪಸ್ ಹೊರಟಿದ್ದೀವಿ.